ಗೈಸ್, ಇಂಡಿಯಾ ಪೋಸ್ಟ್ನಲ್ಲಿ 44,228 ಹುದ್ದೆಗಳಿಗೆ ಕಾಲ್ ಫಾರ್ ಮಾಡಿದ್ದಾರೆ. ಸೊ ಹಾಗೆ ಕರ್ನಾಟಕ ಸರ್ಕಲಿಂದ 1,940 ಹುದ್ದೆಗಳನ್ನು ಕಾಲ್ ಫಾರ್ ಮಾಡಿದ್ದಾರೆ. ಸೊ ಇದರಲ್ಲಿ ಗ್ರಾಮೀಣ ಡಾಕ್ ಸೇವಕ, ಬ್ರಾಂಚ್ ಪೋಸ್ಟ್ ಮಾಸ್ಟರು, ಅಸಿಸ್ಟೆಂಟ್ ಬ್ರಾಂಚ್ ಪೋಸ್ಟ್ ಮಾಸ್ಟರ್ ಹುದ್ದೆಗಳಿಗೆ ಕಾಲ್ ಫಾರ್ ಮಾಡಿದ್ದಾರೆ. ಸೊ ಈ ಒಂದು ಹುದ್ದೆಗಳಿಗೆ ಯಾವುದೇ ರೀತಿ ಒಂದು ಎಕ್ಸಾಮ್ ಇರೋದಿಲ್ಲ, ಮೆರಿಟ್ ಬೇಸ್ ಮೇಲೆ ಆಯ್ಕೆ ಮಾಡಲಾಗುತ್ತೆ. ಸೊ ಆಸಕ್ತ ಅಭ್ಯರ್ಥಿಗಳು ಈ ಒಂದು ಹುದ್ದೆಗಳಿಗೆ ಅರ್ಜಿಯನ್ನು ಸಲ್ಲಿಸಬಹುದು. ಸೊ ಈ ಒಂದು ವಿಡಿಯೋದಲ್ಲಿ ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸುವ ವಿಧಾನವನ್ನು ತಿಳಿಸ್ಕೊಡ್ತಾ ಇದ್ದೀನಿ. ಸೊ ವಿಡಿಯೋನ ಸ್ಕಿಪ್ ಮಾಡದೆ ಕಂಪ್ಲೀಟ್ ಆಗಿ ವಾಚ್ ಮಾಡಿ. ಸೊ ಹಾಗೆ ಯಾರೆಲ್ಲ ಏನೋ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಬೆಲ್ಲೈಕನ್ ಕೂಡ ಪ್ರೆಸ್ ಮಾಡ್ಕೊಳ್ಳಿ. ಸೊ ಇದರಿಂದ ಲೇಟೆಸ್ಟ್ ಜಾಬ್ ಅಪ್ಡೇಟ್ಸ್ಗಳು ಏನೇ ಇದ್ರೂ ಅದು ನಿಮಗೆ ಬೇಗ ರೀಚ್ ಆಗುತ್ತೆ. ಸೊ ಹಾಗಾದ್ರೆ ಬನ್ನಿ ಫ್ರೆಂಡ್ಸ್, ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ನೋಡಿ ಫ್ರೆಂಡ್ಸ್, ಆನ್ಲೈನ್ ಅರ್ಜಿ ಸಲ್ಲಿಸುವ ಮುಂಚೆ ಕೆಲವೊಂದು ಇನ್ಸ್ಟ್ರಕ್ಷನ್ಸ್ ಇದೆ, ಹಾಗೆ ಕೆಲವೊಂದು ಇಂಪಾರ್ಟೆಂಟ್ ಪಾಯಿಂಟ್ಸ್ ಇದೆ, ಅದು ಕೂಡ ನೀವು ತಿಳ್ಕೊಬೇಕಾಗ್ತದೆ. ಸೊ ಈ ಒಂದು ಹುದ್ದೆಗೆ ಅರ್ಜಿ ಸಲ್ಲಿಸುವವರು ಮಿನಿಮಮ್ ಕ್ವಾಲಿಫಿಕೇಶನ್ SSLC ಆಗಿರಬೇಕು. ಹಾಗೆ ಅರ್ಜಿ ಸಲ್ಲಿಸುವ ಸ್ಟಾರ್ಟ್ ಡೇಟ್ ಆಲ್ರೆಡಿ ಸ್ಟಾರ್ಟ್ ಆಗಿದೆ. ಎಂಡ್ ಡೇಟ್ ಬಂದ್ಬಿಟ್ಟು 15/7 ಸ್ಟಾರ್ಟ್ ಡೇಟ್ ಆಗಿರುತ್ತೆ, 15/7/2024. ಎಂಡ್ ಡೇಟ್ ಬಂದ್ಬಿಟ್ಟು 5/8/2024 ಎಂಡ್ ಡೇಟ್ ಆಗಿರುತ್ತೆ. ಓಕೆ, ಸೊ ಅರ್ಜಿ ಸಲ್ಲಿಸಲು ಮಿನಿಮಮ್ ಏಜು 18 ವರ್ಷ ಆಗಿರಬೇಕು. ಅದೇ ಮ್ಯಾಕ್ಸಿಮಮ್ ಏಜು 40 ವರ್ಷ ಮೀರಿರಬಾರ್ದು. ಬೇರೆ ಬೇರೆ ಕೆಟಗರಿಗಳಿಗೆ ಬೇರೆ ಬೇರೆ ಒಂದು ಏಜ್ ರಿಲ್ಯಾಕ್ಸೇಷನ್ ಕೂಡ ಕೊಟ್ಟಿದ್ದಾರೆ. ಸೊ ಆನ್ಲೈನ್ ಮೂಲಕ ಅರ್ಜಿಯನ್ನು ಸಲ್ಲಿಸಬೇಕು. ಆನ್ಲೈನ್ ಅರ್ಜಿ ಸಲ್ಲಿಸಲು ಆನ್ಲೈನ್ ಶುಲ್ಕ ಬಂದ್ಬಿಟ್ಟು ₹100 ಆನ್ಲೈನ್ ಫೀ ಅನ್ನ ಇಟ್ಟಿದ್ದಾರೆ. ಅರ್ಜಿ ಸಲ್ಲಿಸುವ ಮುಂಚೆ ನೋಟಿಫಿಕೇಶನ್ ಕೂಡ ಇಲ್ಲಿ ಕೊಟ್ಟಿದ್ದಾರೆ. ಸೊ ನೋಟಿಫಿಕೇಶನ್ ಕ್ಲೀನ್ ಆಗಿ ಓದ್ಕೋಬಹುದು. ಡಿಸ್ಕ್ರಿಪ್ಷನ್ ಅಲ್ಲಿ ಇದರ ಲಿಂಕ್ ಕೂಡ ಕೊಟ್ಟಿರ್ತೀನಿ. ಇದರಲ್ಲಿ ಎಲ್ಲಾ ಡೀಟೇಲ್ಸ್ ನ ಕೊಟ್ಟಿದ್ದಾರೆ. ಕ್ಲೀನ್ ಆಗಿ ವಿವರವಾಗಿ ಓದ್ಕೊಂಡು ಈ ಒಂದು ಅರ್ಜಿಯನ್ನ ಸಲ್ಲಿಸಬಹುದು. ಹಾಗೆ ಸರ್ಕಲ್ ವೈಸ್ ಕೂಡ ಪೋಸ್ಟ್ ಕೊಟ್ಟಿದ್ದಾರೆ, ಎಷ್ಟು ಹುದ್ದೆಗಳಿದಾವೆ ಅಂತ. ಸೊ ಇಲ್ಲಿ ನೋಡಬಹುದು, ಕರ್ನಾಟಕ, ಕನ್ನಡ ಅಂತ ಕೊಟ್ಟಿದ್ದಾರೆ. ಸೊ 1,940 ಹುದ್ದೆಗಳಿದಾವೆ. ಓಕೆ, ಸೊ ಅದೇ ರೀತಿ ಕೆಟಗರಿ ವೈಸ್ ಎಷ್ಟೆಷ್ಟು ಹುದ್ದೆಗಳನ್ನ ಕೆಟಗರಿ ವೈಸ್ ಹುದ್ದೆಗಳನ್ನು ಕೂಡ ಒಂದು ಡಿಸ್ಟ್ರಿಬ್ಯೂಟ್ ಮಾಡಿದ್ದಾರೆ. ಇಷ್ಟು ಟೋಟಲ್ 1,940 ಹುದ್ದೆಗಳನ್ನ ಅವರು ಕಾಲ್ ಫಾರ್ ಮಾಡಿದ್ದಾರೆ. ಸೊ ಅರ್ಜಿ ಸಲ್ಲಿಸಲು ಮೊದಲನೇದಾಗಿ ಈ ಒಂದು ಅಫಿಷಿಯಲ್ ವೆಬ್ಸೈಟ್ಗೆ ಭೇಟಿ ನೀಡಬೇಕು. ಸೊ ಇದರ ಲಿಂಕ್ ಅನ್ನು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ. ಸೊ ಈ ಒಂದು ಅಫಿಷಿಯಲ್ ವೆಬ್ಸೈಟ್ಗೆ ಭೇಟಿ ನೀಡಿದ ನಂತರ ಫಸ್ಟ್ ಸ್ಟೆಪ್ ಬಂದ್ಬಿಟ್ಟು ರಿಜಿಸ್ಟ್ರೇಷನ್ ಸ್ಟೆಪ್ ಆಗಿರುತ್ತೆ. ಸೊ ಇದರಲ್ಲಿ ನೀವು ನಿಮ್ಮ ಒಂದು ರಿಜಿಸ್ಟ್ರೇಷನ್ ಮಾಡ್ಕೋಬೇಕಾಗತ್ತೆ. ಓಕೆ, ಸೊ ರಿಜಿಸ್ಟ್ರೇಷನ್ ಸ್ಟೆಪ್ಪಿಗೆ ಈ ಒಂದು ಲಿಂಕ್ ಮೇಲೆ ಕ್ಲಿಕ್ ಮಾಡಿ. ಸೊ ರಿಜಿಸ್ಟ್ರೇಷನ್ ಫಾರ್ಮ್ ಓಪನ್ ಆಗುತ್ತೆ. ಸೊ ಇಲ್ಲಿ ನೋಡ್ಬೋದು. ಸೊ ಇಲ್ಲಿ ವ್ಯಾಲಿಡೇಟ್ ಯುವರ್ ಡೀಟೇಲ್ಸ್ ಅಂತ ಕೊಟ್ಟಿದ್ದಾರೆ. ಮೊದಲನೇದಾಗಿ ಮೊಬೈಲ್ ನಂಬರ್, ಎಂಟರ್ 10 ಡಿಜಿಟ್ ಮೊಬೈಲ್ ನಂಬರ್ ಕೇಳಿದ್ದಾರೆ. ನಂತರ ವ್ಯಾಲಿಡೇಟ್ ಮೊಬೈಲ್ ನಂಬರ್ ಅಂತ ಕೂಡ ಕೊಟ್ಟಿದ್ದಾರೆ. ಸೊ ಇಲ್ಲಿ ಎಂಟರ್ 10 ಡಿಜಿಟ್ ಮೊಬೈಲ್ ನಂಬರ್ ಎಂಟರ್ ಮಾಡಿದ್ಮೇಲೆ ಅದು ವ್ಯಾಲಿಡೇಟ್ ಮಾಡಬೇಕು. ಸೊ ಅದು OTP ಅನ್ನು ಸೆಂಡ್ ಮಾಡುತ್ತೆ. ಸೊ OTP ಸೆಂಡ್ ಮಾಡಿದ್ಮೇಲೆ ಅದು OTP ಎಂಟರ್ ಮಾಡಿದ ನಂತರ ನಿಮ್ಮ ಮೊಬೈಲ್ ನಂಬರ್ ವ್ಯಾಲಿಡೇಟ್ ಆಗುತ್ತೆ. ಅದೇ ರೀತಿ ಇಮೇಲ್ ಕೂಡ, ಇಮೇಲ್ ID ಕೂಡ, ಒಂದು ಇಮೇಲ್ ಅಡ್ರೆಸ್ ಕೂಡ ವ್ಯಾಲಿಡೇಟ್ ಮಾಡಬೇಕಾಗ್ತದೆ. ಸೊ ನಂತರ ಅಪ್ಲಿಕೆಂಟ್ಸ್ ನೇಮ್ ಆಸ್ ಪರ್ ದಿ ಸೆಕೆಂಡರಿ ಸ್ಕೂಲ್ ಪಾಸ್ ಸರ್ಟಿಫಿಕೇಟ್. ಓಕೆ, ಸೊ ಅದ್ರ ಪ್ರಕಾರ ನಿಮ್ಮ ಒಂದು ನೇಮ್ ಎಂಟರ್ ಮಾಡಬೇಕು. ಫಾದರ್ ನೇಮ್, ಮದರ್ ನೇಮ್ ಆಸ್ ಪರ್ ದಿ ಸೆಕೆಂಡರಿ ಸ್ಕೂಲ್ ಪಾಸ್ ಸರ್ಟಿಫಿಕೇಟ್. ಸೊ ಅದು ಕೂಡ ಒಂದು ನಿಮ್ಮ ಸರ್ಟಿಫಿಕೇಟ್ ಅಲ್ಲಿರುವ ಪ್ರಕಾರನೇ ಇಲ್ಲಿ ಎಂಟರ್ ಮಾಡಬೇಕು. ಡೇಟ್ ಆಫ್ ಬರ್ತ್, ಜೆಂಡರು ಅಂಡ್ ಸೆಲೆಕ್ಟ್ ಇನ್ ಕೇಸ್ ಆಫ್ ಟ್ರಾನ್ಸ್ಜೆಂಡರ್. ಓಕೆ, ಸೊ ಅದೇ ರೀತಿ ಕಮ್ಯುನಿಟಿ. ಸೊ ಕಮ್ಯುನಿಟಿ ಕೂಡ ಸೆಲೆಕ್ಟ್ ಮಾಡ್ಕೋಬೇಕಾಗ್ತದೆ. ಸೊ ಯಾವ ಒಂದು ಕಮ್ಯುನಿಟಿಗೆ ನೀವು ಇದಾಗ್ತೀರಾ ಅಂದ್ರೆ, ಸೊ ನಿಮ್ಮ ಯಾವ ಒಂದು ಕಮ್ಯುನಿಟಿಗೆ ನೀವು ಬರ್ತೀರಾ ಅಂತ ಹೇಳ್ಬಿಟ್ಟು ಅದು ಕೂಡ ಸೆಲೆಕ್ಟ್ ಮಾಡ್ಕೊಳ್ಳಿ. ಸರ್ಕಲ್ ಇನ್ ವಿಚ್ ಸೆಕೆಂಡರಿ ಸ್ಕೂಲ್ ಪಾಸ್ಡ್. ಓಕೆ, ಯಾವ ಸರ್ಕಲ್ ಅಲ್ಲಿ ನೀವು ಪಾಸ್ ಆಗಿದ್ದೀರಾ, ಸೊ ಯಾವ ಒಂದು ಸ್ಟೇಟ್ ಅಲ್ಲಿ ನೀವು ಪಾಸ್ ಆಗಿದ್ದೀರಾ ಅದು ಕೂಡ ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕು. ನಂತರ ಇಯರ್ ಆಫ್ ಪಾಸಿಂಗ್ ಕೂಡ ಇಲ್ಲಿ ಮೆನ್ಷನ್ ಮಾಡಿ. ಸೊ ನಂತರ ಇಲ್ಲಿ ಒಂದು ಕೋಡ್ ಕೊಟ್ಟಿದ್ದಾರೆ, ಇದನ್ನ ಎಂಟರ್ ಮಾಡ್ಬಿಟ್ಟು ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿ. ಸೊ ಫಸ್ಟ್ ಸ್ಟೇಜ್ ಆಫ್ ರಿಜಿಸ್ಟ್ರೇಷನ್ ಕಂಪ್ಲೀಟ್ ಆದಮೇಲೆ ಸೊ ನಿಮಗೆ ಒಂದು ಪಾಪಪ್ ಮೆಸೇಜ್ ಬರುತ್ತೆ. ಸೊ ಯುವರ್ ಫಸ್ಟ್ ಸ್ಟೇಜ್ ರಿಜಿಸ್ಟ್ರೇಷನ್ ಕಂಪ್ಲೀಟೆಡ್ ಆ್ಯಂಡ್ ಪ್ಲೀಸ್ ಕಂಟಿನ್ಯೂ ಫಿಲ್ಲಿಂಗ್ ಯುವರ್ ಡೀಟೇಲ್ಸ್ ಬಿಲೋ ಅಂತ. ಸೊ ಇಲ್ಲಿ ಫಸ್ಟ್ ಸ್ಟೇಜ್ ರಿಜಿಸ್ಟ್ರೇಷನ್ ಕಂಪ್ಲೀಟ್ ಆದಮೇಲೆ ನೋಡಿ, ಅದ್ರ ಕೆಳಗೆ ಇನ್ನೊಂದು ಪೇಜ್ ಓಪನ್ ಆಗುತ್ತೆ. ಸೊ ಇಲ್ಲಿ ನೋಡ್ಬೋದು, ಪ್ಲೀಸ್ ಕಂಟಿನ್ಯೂ ಫಿಲ್ಲಿಂಗ್ ಯುವರ್ ಡೀಟೇಲ್ಸ್ ಬಿಲೋ ಅಂತ. ಸೊ ಇದರಲ್ಲಿ ಆಧಾರ್ ನಂಬರ್ ಕೇಳಿದ್ದಾರೆ. ಸೊ ಅದೇ ರೀತಿ ಆರ್ ಯು ಪರ್ಸನ್ ವಿತ್ ಡಿಸಬಿಲಿಟಿ ಸೊ ಅಂತ ಕೇಳಿದ್ದಾರೆ. ಎಸ್ ಅಂದ್ರೆ ಎಸ್ ಇದ್ರೆ ಎಸ್ ಕೊಡಿ, ಡಿಸಬಿಲಿಟಿ ಇದ್ರೆ ಎಸ್ ಕೊಡಿ, ಅದರ್ವೈಸ್ ನೋ ಅಂತ ಕೊಡಿ. ದೆನ್ ಟೈಪ್ ಆಫ್ ಡಿಸಬಿಲಿಟಿ ಕೂಡ ಇಲ್ಲಿ ಎಕ್ಸ್ಪ್ಲೇನ್ ಮಾಡಬೇಕಾಗ್ತದೆ, ಅಂದ್ರೆ ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕಾಗ್ತದೆ. ಸೊ ಅದೇ ರೀತಿ ಲ್ಯಾಂಗ್ವೇಜ್ ಸ್ಟಡಿ ಇನ್ ಸೆಕೆಂಡರಿ ಸ್ಕೂಲ್. ಸೊ ಯಾವ್ಯಾವ ಒಂದು ಲ್ಯಾಂಗ್ವೇಜ್ ಅನ್ನ ನೀವು ಓದಿದ್ದೀರಾ ಅದು ಕೂಡ ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ವೆದರ್ ಯು ಹ್ಯಾವ್ ಎಂಪ್ಲಾಯ್ಡ್, ಸೊ ವೆದರ್ ಎಂಪ್ಲಾಯ್ಡ್ ಇದ್ರೆ ಎಂಪ್ಲಾಯ್ಡ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ವೆದರ್ ಎಂಪ್ಲಾಯ್ಡ್ NOC ಈಸ್ ಅವೈಲೇಬಲ್, ಸೊ ಅದು ಕೂಡ ಕೇಳಿದ್ದಾರೆ. ಸೊ ಇಲ್ಲಿ ಮ್ಯಾಂಡೇಟರಿ ಮಾರ್ಕ್, ಏನೇನು ಸ್ಟಾರ್ ಮಾರ್ಕ್ ಕೊಟ್ಟಿದ್ದಾರೆ ಎಲ್ಲ ಒಂದು ಅದು ಕಂಪಲ್ಸರಿ ನೀವು ಫಿಲ್ ಮಾಡಬೇಕಾಗ್ತದೆ. ಸೊ ಇದೇ ರೀತಿ ಅಪ್ಲೋಡ್ ಫೋಟೋ ಅಂತ ಕೊಟ್ಟಿದ್ದಾರೆ. ಸೊ ಎಷ್ಟು ಸೈಜ್ ಇರಬೇಕು ಅದು ಕೂಡ ಕೊಟ್ಟಿದ್ದಾರೆ, 50 KB ಅಂತ ಕೇಳಿದ್ದಾರೆ. ಸೊ ಇದು JPG ಫಾರ್ಮ್ಯಾಟ್ ಅಲ್ಲೇ ಇರಬೇಕು. ಸೊ ಅದೇ ರೀತಿ ಅಪ್ಲೋಡ್ ಸಿಗ್ನೇಚರ್ ಕೂಡ ಕೇಳಿದ್ದಾರೆ. ಇದು 20 KB ಫಾರ್ಮ್ಯಾಟ್ ಅಲ್ಲಿ ಇರಬೇಕು. 20 KB ಸೈಜ್ ಇರಬೇಕು. JPG ಫಾರ್ಮ್ಯಾಟ್ ಅಲ್ಲಿ ಕೇಳಿದ್ದಾರೆ. ಓಕೆ, ಇಲ್ಲಿ ಚೂಸ್ ಫೈಲ್ ಅಂತ ಕೊಟ್ಟರೆ ನಿಮ್ಮ ಒಂದು ಫೋಟೋ ಮತ್ತು ಸಿಗ್ನೇಚರ್ ನೀವು ಫಸ್ಟ್ ಸ್ಕ್ಯಾನ್ ಮಾಡಿಕೊಂಡು ರೆಡಿ ಇಟ್ಕೊಂಡಿರಬೇಕು.
ಸೊ ಅದು ಚೂಸ್ ಫೈಲ್ ಅಂತ ಕೊಟ್ಟಿದ ಮೇಲೆ ಕಂಪ್ಯೂಟರ್ ಅಂದರೆ ಲ್ಯಾಪ್ಟಾಪ್ನಲ್ಲಿ ನೀವು ಅಪ್ಲೈ ಮಾಡ್ತಾ ಇದ್ರೆ ಸೊ ಅಲ್ಲಿಂದ ಸೆಲೆಕ್ಟ್ ಮಾಡಿಕೊಂಡು ಸೊ ನೀವು ಇಲ್ಲಿ ಅಪ್ಲೋಡ್ ಮಾಡಬೇಕಾಗ್ತದೆ. ಓಕೆ, ಸೊ ಅದೇ ರೀತಿ ಸಿಗ್ನೇಚರ್ ಕೂಡ ಈ ಥರ ಅಪ್ಲೋಡ್ ಮಾಡಿ ಸಬ್ಮಿಟ್ ಅಂತ ಕ್ಲಿಕ್ ಮಾಡಬೇಕು. ಸಬ್ಮಿಟ್ ಕೊಟ್ಮೇಲೆ ರಿಜಿಸ್ಟ್ರೇಷನ್ ಡೀಟೇಲ್ಸ್ ಎಲ್ಲ ಇಲ್ಲಿ ಡಿಸ್ಪ್ಲೇ ಆಗುತ್ತೆ. ಇದನ್ನ ಕ್ಲೀನಾಗಿ ಓದ್ಕೊಳ್ಳಿ. ಸೊ ಕರೆಕ್ಟಾಗಿದ್ದರೆ ಸಬ್ಮಿಟ್ ಅಂತ ಕೊಡಿ. ಸೊ ಇಲ್ಲಿ ಮೇಲೆ ಕ್ಲಿಕ್ ಮಾಡಿ ಸಬ್ಮಿಟ್ ಅಂತ ಕ್ಲಿಕ್ ಮಾಡಿ. ಸೊ ಸಬ್ಮಿಟ್ ಅಂತ ಕ್ಲಿಕ್ ಮಾಡಿದ್ಮೇಲೆ ಸೊ ಇಲ್ಲಿ ನೋಡ್ಬೋದು ನಿಮ್ಮ ಒಂದು ರಿಜಿಸ್ಟ್ರೇಷನ್ ನಂಬರ್ ಜನರೇಟ್ ಆಗುತ್ತೆ. ಸೊ ಈ ಒಂದು ರಿಜಿಸ್ಟ್ರೇಷನ್ ನಂಬರ್ನ ಒಂದು ಫೋಟೋ ತಗೊಳ್ಳಿ ಅಥವಾ ಎಲ್ಲಾದರೂ ಒಂದು ಡೈರಿಯಲ್ಲಿ ಬರ್ಕೊಂಡು ಇಟ್ಕೊಳ್ಳಿ. ಸೊ ಇದೇ ಒಂದು ರಿಜಿಸ್ಟ್ರೇಷನ್ ನಂಬರ್ ಇಟ್ಕೊಂಡು ನೀವು ಮುಂದಿನ ಒಂದು ಪ್ರೋಸೆಸ್ ಏನಿದೆ ಅಪ್ಲಿಕೇಶನ್ ಹಾಕೋ ಪ್ರೋಸೆಸ್ ಎಲ್ಲ ಕಂಪ್ಲೀಟ್ ಆಗುತ್ತೆ. ಓಕೆ, ಸೊ ಫೀ ಪೇಮೆಂಟ್ ಮಾಡೋದಾಗಿರ್ಬೋದು ಅಥವಾ ಬೇರೆ ಏನೋ ಒಂದು ಅಪ್ಲಿಕೇಶನ್ ಪ್ರಿಂಟ್ಔಟ್ ತಗೊಳ್ಳೋದಾಗಿರ್ಬೋದು, ಎಲ್ಲ ಒಂದು ಈ ಒಂದು ಅಪ್ಲಿಕೇಶನ್ ನಂಬರಿಂದನೇ ಸೊ ಅದನ್ನ ಎಲ್ಲ ಪ್ರೋಸೆಸ್ನ ಕಂಪ್ಲೀಟ್ ಮಾಡ್ಬೋದು. ಸೊ ಇದನ್ನ ನೋಟ್ ಡೌನ್ ಮಾಡಿ ಇಟ್ಕೊಂಡಿರಿ. ಸೊ ನಂತರ ಇಲ್ಲಿ ಕಂಟಿನ್ಯೂ ಟು ಅಪ್ಲೈ ಅಂತ ಇದೆ ಬಟನ್ನು. ಸೊ ಈ ಒಂದು ಬಟನ್ ಮೇಲೆ ಕ್ಲಿಕ್ ಮಾಡಿ. ಸೊ ನಂತರ ಇಲ್ಲಿ ನೋಡ್ಬೋದು ಕ್ಯಾಂಡಿಡೇಟ್ ಅಪ್ಲಿಕೇಶನ್ ಫಾರ್ಮ್ ಅಂತ ಈ ಒಂದು ಪೇಜ್ ಓಪನ್ ಆಗುತ್ತೆ. ಸೊ ಇಲ್ಲಿ ರಿಜಿಸ್ಟ್ರೇಷನ್ ಡೀಟೇಲ್ಸ್ ಕಂಪ್ಲೀಟ್ ಆಗಿದೆ. ಸೊ ನೆಕ್ಸ್ಟ್ ಅಪ್ಲಿಕೇಶನ್ ಫಾರ್ಮ್ ಅಂತ ಇದೆ. ಸೊ ಇಲ್ಲಿ ನಿಮ್ಮ ಒಂದು ವೆರಿಫಿಕೇಶನ್ ಡೀಟೇಲ್ಸ್ ಅಂತ ಕೂಡ ಕೊಟ್ಟಿದ್ದಾರೆ. ಸೊ ಇಲ್ಲಿ ರಿಜಿಸ್ಟ್ರೇಷನ್ ನಂಬರ್ ಅಂತ ಹಾಕ್ಬಿಟ್ಟು ನೆಕ್ಸ್ಟ್ ಸರ್ಕಲ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ಸರ್ಕಲ್ ಬಂದ್ಬಿಟ್ಟು ಕರ್ನಾಟಕ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ದೆನ್ ಸಬ್ಮಿಟ್ ಅಂತ ಕ್ಲಿಕ್ ಮಾಡಿ. ಸೊ ನೆಕ್ಸ್ಟ್ ಇಲ್ಲಿ ವೆರಿಫಿಕೇಟೆಡ್ ಡೀಟೇಲ್ಸ್ ಅಲ್ಲಿ ನೀವು ಸರ್ಕಲ್ ಅಪ್ಲೈ ಮಾಡಿ ಸಬ್ಮಿಟ್ ಮಾಡಿದ್ಮೇಲೆ ಸೊ ನಿಮ್ಮ ಒಂದು ಮೊಬೈಲ್ ನಂಬರಿಗೆ OTP ಜನರೇಟ್ ಆಗುತ್ತೆ. ಸೊ OTP ಬರುತ್ತೆ. ಆ OTPನ ಎಂಟರ್ ಆಗಿಬಿಟ್ಟು ಸೊ ಇಲ್ಲಿ ಒಂದು ಟೆಕ್ಸ್ಟ್ ಶೋನ್ ಬಿಲೋ ಅಂತ ಕೊಟ್ಟಿದ್ದಾರೆ. ಈ ಒಂದು ಟೆಕ್ಸ್ಟ್ನ ಇಲ್ಲಿ ಎಂಟರ್ ಮಾಡಿಬಿಟ್ಟು ನೆಕ್ಸ್ಟ್ ಅಂತ ಕ್ಲಿಕ್ ಮಾಡಿ. ಸೊ ನೆಕ್ಸ್ಟ್ ಅಂತ ಕ್ಲಿಕ್ ಮಾಡಿದ್ಮೇಲೆ ಸೊ ಇಲ್ಲಿ ನೋಡ್ಬೋದು ಅಪ್ಲಿಕೇಶನ್ ಫಾರ್ಮ್ ರೈಟ್ ಮಾರ್ಕ್ ತೋರಿಸ್ತಾ ಇದೆ. ಸೊ ಇಲ್ಲಿ ಒಂದು ಇನ್ನೊಂದು ಫಾರ್ಮ್ ಓಪನ್ ಆಗಿದೆ. ಸೊ ಇಲ್ಲಿ ನೋಡ್ಬೋದು ಅಪ್ಲಿಕೇಶನ್ ಫಾರ್ಮ್ ತರ ಓಪನ್ ಆಗಿದೆ. ಸೊ ಇಲ್ಲಿ ಅಡ್ರೆಸ್ ಡೀಟೇಲ್ಸ್ ಕೊಟ್ಟಿದ್ದಾರೆ. ಅಡ್ರೆಸ್ ಡೀಟೇಲ್ಸ್ ಮತ್ತೆ ಕ್ವಾಲಿಫಿಕೇಶನ್ ಡೀಟೇಲ್ಸ್ ಅನ್ನ ಕೊಟ್ಟಿದ್ದಾರೆ. ಸೊ ಕಮ್ಯುನಿಕೇಶನ್ ಅಡ್ರೆಸ್, ಪರ್ಮನೆಂಟ್ ಅಡ್ರೆಸ್, ಅದೇ ರೀತಿ ಕ್ವಾಲಿಫಿಕೇಶನ್ ಡೀಟೇಲ್ಸ್ ಎಲ್ಲ ಇಲ್ಲಿ ಫಿಲ್ ಮಾಡಿ ಸೇವ್ ಅಂಡ್ ಕಂಟಿನ್ಯೂ ಅಂತ ಕ್ಲಿಕ್ ಮಾಡಿ. ಸೊ ನೋಡಿ ಎಜುಕೇಶನ್ ಕ್ವಾಲಿಫಿಕೇಶನ್ ಎಲ್ಲ ಫಿಲ್ಅಪ್ ಮಾಡಿದ್ಮೇಲೆ ಸೊ ಈ ಒಂದು ಡೀಟೇಲ್ಸ್ ಡಿಸ್ಪ್ಲೇ ಆಗುತ್ತೆ. ಸೊ ನಿಮ್ಮ ರಿಜಿಸ್ಟ್ರೇಷನ್ ನಂಬರು, ನೇಮು, ಜೆಂಡರ್, ಕಮ್ಯುನಿಟಿ ಎಲ್ಲ ಡಿಸ್ಪ್ಲೇ ಆಗುತ್ತೆ. ಸೊ ನಂತರ ಚೂಸ್ ಯುವರ್ ಪ್ರಿಫರೆನ್ಸ್ ಅಂತ ಕೂಡ ಇಲ್ಲಿ ಕೆಳಗಡೆ ಡಿಸ್ಪ್ಲೇ ಆಗುತ್ತೆ. ಸೊ ಇಲ್ಲಿ ಸರ್ಕಲ್ ಫಾರ್ ಅಪ್ಲೈಯಿಂಗ್ ಕರ್ನಾಟಕ ಅಂತ ಇದೆ. ಸೆಲೆಕ್ಟ್ ಡಿವಿಷನ್ ಫಾರ್ ಅಪ್ಲೈಯಿಂಗ್. ಸೊ ನೀವು ಯಾವ ಡಿವಿಷನ್ಗೆ ಅಪ್ಲೈ ಮಾಡ್ತಾ ಇದ್ದೀರಾ ಆ ಡಿವಿಷನ್ ಕೂಡ ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕಾಗ್ತದೆ. ಸೊ ನಾವು ಇಲ್ಲಿ ನೀವು ಯಾವ ಒಂದು ಡಿವಿಷನ್ಗೆ ಅಪ್ಲೈ ಮಾಡ್ತಾ ಇದ್ದೀರಾ ಸೊ ನಾವು ಶಿವಮೊಗ್ಗ ಡಿವಿಷನ್ ಸೆಲೆಕ್ಟ್ ಮಾಡ್ಕೊತಾ ಇದ್ದೀವಿ. ಸೊ ನಂತರ ಶಿವಮೊಗ್ಗ ಡಿವಿಷನ್ ಸೆಲೆಕ್ಟ್ ಆದಮೇಲೆ ಸೊ ನಂತರ ಇಲ್ಲಿ ನೋಡಿ ಸೊ ಶಿವಮೊಗ್ಗ ಡಿವಿಷನ್ ಅಲ್ಲಿ ಪೋಸ್ಟ್ ಪ್ರಿಫರೆನ್ಸ್. ಸೊ ನೋಡಿ ಪ್ರಿಫರೆನ್ಸ್ ಸೆಲೆಕ್ಟ್ ಮಾಡುವಾಗ ಸೊ ಈಚ್ ಪ್ರಿಫರೆನ್ಸ್ ನೀವು ಸೆಲೆಕ್ಟ್ ಮಾಡಬೇಕಾಗ್ತದೆ. ಸೊ ಏನು 3 ಹುದ್ದೆಗಳಿದಾವೆ, 3 ಹುದ್ದೆಗಳಿಗೂ ಬೇಕಾಗಿರೋ ಒಂದು ಡಿವಿಷನ್ ಅಲ್ಲಿ ಒಂದು ಸರ್ಕಲ್ ಅಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ 1, 2, 3 ಅಂತ ಪ್ರಿಫರೆನ್ಸ್ ಬಾಕ್ಸ್ ಅಲ್ಲಿ ಎಂಟರ್ ಮಾಡಿ. ಸೊ ನಂತರ ಒಂದು ಕ್ಲಿಕ್ ಮಾಡಿದ ಮೇಲೆ ಸೊ ನಿಮ್ಮ ಒಂದು ಅಪ್ಲಿಕೇಶನ್ ಫಾರ್ ಸಕ್ಸಸ್ಫುಲಿ ಸಬ್ಮಿಟ್ ಆಗುತ್ತೆ. ನಂತರ ಇಲ್ಲಿ ಪೇಮೆಂಟ್ ಆಪ್ಷನ್ ಓಪನ್ ಆಗುತ್ತೆ. ಸೊ ಇಲ್ಲಿ ಮೇಕ್ ಪೇಮೆಂಟ್ ಅಂತ ಆಪ್ಷನ್ ಇದೆ. ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿ. ಸೊ ಪೇಮೆಂಟ್ ಆಪ್ಷನ್ ಓಪನ್ ಆಗುತ್ತೆ. ಸೊ ಇಲ್ಲಿ ಮೇಕ್ ಪೇಮೆಂಟ್ ಫಾರ್ 100 ರೂಪೀಸ್ ಅಂತ ತೋರಿಸ್ತಾ ಇದೆ. ಸೊ 100 ರೂಪೀಸ್ ಪೇ ಮಾಡಿದ್ಮೇಲೆ ಸೊ ನಂತರ ಮತ್ತೆ ನೀವು ರೀಡೈರೆಕ್ಟ್ ಆಗ್ತೀರಾ ಅಪ್ಲಿಕೇಶನ್ನ ಡೌನ್ಲೋಡ್ ಮಾಡ್ಕೊಳ್ಳಿಕ್ಕೆ. ಸೊ ಅಲ್ಲಿ ಹೋಗಿ ನೀವು ಅಪ್ಲಿಕೇಶನ್ ಡೌನ್ಲೋಡ್ ಮಾಡ್ಕೊಂಡು ನಿಮ್ಮ ರೆಫರೆನ್ಸಿಗೆ ನಿಮ್ಮ ಬಳಿ ಇಟ್ಕೋಬಹುದು. ಸೊ ನಂತರ ಅವರು ಮೆರಿಟ್ ಬೇಸ್ ಮೇಲೆ ಕಾಲ್ ಮಾಡಿ ಸೊ ಆಯ್ಕೆ ಮಾಡ್ತಾರೆ. ಓಕೆ, ಸೊ ಈ ಒಂದು ವಿಧಾನ ಬಳಸ್ಕೊಂಡು ನೀವು ಇಂಡಿಯಾ ಪೋಸ್ಟ್ನ ಕರ್ನಾಟಕ ಸರ್ಕಲ್ನ ಏನು 1940 ಪೋಸ್ಟ್ಗಳಿದಾವೆ. ಸೊ ಈ ಒಂದು ಹುದ್ದೆಗಳಿಗೆ ಅಪ್ಲೈ ಮಾಡ್ಬೋದು. ಸೊ ಈ ಒಂದು ವಿಡಿಯೋ ನಿಮಗೆ ಇನ್ಫಾರ್ಮೇಟಿವ್ ಅನಿಸಿದ್ರೆ ದಯವಿಟ್ಟು ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಈ ಒಂದು ವಿಡಿಯೋನ ನಿಮ್ಮ ಫ್ರೆಂಡ್ಸ್ಗಳಿಗೂ ಶೇರ್ ಮಾಡಿ. ಸೊ ಯಾರು ಆಸಕ್ತರಿದ್ದೀರಾ ಹಾಗೆ ಚಾನಲ್ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫ್ರೆಂಡ್ಸ್.